ಇನ್ನು ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ. ತಮಿಳುನಾಡಲ್ಲಿ ಬಿಜೆಪಿಯ ಪ್ರಮುಖ ನಾಯಕನಾಗಿದ್ರು ಅಣ್ಣಾಮಲೈ ಸದ್ಯ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಇದು ಮೇಜರ್ ಡೆವಲಪ್ಮೆಂಟ್. ಇದೀಗ ಹೊಸ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ ಅಣ್ಣಾಮಲೈ ಸಜ್ಜಾದ್ರ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಣ್ಣಾಮಲೈ ನಾಳೆ ನೂತನ ಪ್ರಾದೇಶಿಕ ಪಕ್ಷವನ್ನ ಘೋಷಿಸುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಜೊತೆಗಿನ ಬಿಜೆಪಿ ಮೈತ್ರಿಯಿಂದ ಅಣ್ಣಾಮಲೈ ಸೈಡ್ಲೈನ್ ಆದ್ರು. ಕಳೆದ ಚುನಾವಣೆ ವೇಳೆ ಅಣ್ಣಾಮಲೈ ಸ್ಪರ್ಧೆಗೆ ಟಿಕೆಟ್ ಬಿಜೆಪಿ ಕೊಟ್ಟಿರಲಿಲ್ಲ. ದೆಹಲಿಗೆ ತೆರಳಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾಗೆ ಬಿಜೆಪಿ ಮುಖಂಡ ಅಮಿತ್ ಶಾ ಜೊತೆಗೂ ಕೂಡ ಅಣ್ಣಾಮಲೈ ಚರ್ಚೆಯನ್ನ ನಡೆಸಿದ್ರು. ಎರಡು 2019ರಲ್ಲಿ ತಮ್ಮ ಐಪಿಎಸ್ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ರಾಜಕೀಯಕ್ಕೆ ಅಣ್ಣಾಮಲೈ ಎಂಟ್ರಿ ಕೊಟ್ಟಿದ್ರು. ಆರಂಭದಲ್ಲಿ ಹಲವು ಚಳವಳಿಗಳನ್ನ ಕೈಗೊಂಡಿದ್ರು. 2020ರಲ್ಲಿ ಬಿಜೆಪಿ ಸೇರ್ಪಡೆಯಾಗಿ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಪಟ್ಟವನ್ನ ಪಡ್ಕೊಂಡ್ರು. ಸದ್ಯ ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ತಮಿಳುನಾಡಿನ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು, ಒಂದು ಮೇಜರ್ ಟ್ವಿಸ್ಟ್ ಕೂಡ ಹೌದು. ಅಣ್ಣಾಮಲೈ ಬಹಳ ದೊಡ್ಡ ಲೀಡರ್ ಆಗಿ ಬಿಜೆಪಿ ಲೀಡರ್ ಆಗಿ ತಮಿಳುನಾಡಲ್ಲಿ ಗುರುತಿಸಿಕೊಂಡಿದ್ರು. ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೂಡ ಸಿಕ್ಕಿತ್ತು. ಆದ್ರೆ ಎರಡು ಚುನಾವಣೆಗಳ ಸೋಲಿನ ಬಳಿಕ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿರಲಿಲ್ಲ. ಸೊ ಆಲ್ ಆಫ್ ಎ ಸಡನ್ ಅಣ್ಣಾಮಲೈ ಈಗ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಹೊಸ ಪಕ್ಷ ಘೋಷಿಸುವ ಸಾಧ್ಯತೆ ಇದೆ. ಏನೆಲ್ಲ ಇನ್ಫಾರ್ಮೇಶನ್ ಇದೆ ಸಂತೋಷ್ ವಿಚಾರವಾಗಿ? ಸಿಂಧೂರ, ಪ್ರಮುಖವಾಗಿ ತಮಿಳುನಾಡು ರಾಜಕೀಯದಲ್ಲಿ ಮುಖ್ಯವಾಗಿ ನಾನಾ ರೀತಿಯಾದಂಥ ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವಂತಹ ಟಿವಿಕೆ ಜೋಸೆಫ್ ವಿಜಯ್ ಅವರು ಒಂದು ರೀತಿಯಾದಂಥ ಒಂದು ಸಂದೇಶವನ್ನು ಜೊತೆಗೆ ಒಂದು ಉದಾಹರಣೆಯಾಗಿ ತಮಿಳುನಾಡು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತಹ ನಿಟ್ಟಿನಿಂದಾಗಿ ಇದೀಗ ಹಲವು ನಾಯಕರು ನಾನಾ ರೀತಿಯಾದಂಥ ಒಂದು ಸರ್ಕಸ್ಗಳಿಗೆ ಕೈ ಹಾಕ್ತಂತೆ ಕಾಣ್ತಾ ಇದೆ. ಕಳೆದ 10 ವರ್ಷಗಳಿಂದಲೂ ಕೂಡ ಬಿಜೆಪಿಯಲ್ಲಿ ಇದ್ದಂತಹ ಸರ್ಕಾರಿ ಸೇವೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಂತಹ ಅಣ್ಣಾಮಲೈ ಅಧಿಕಾರಿಗಳ ವಲಯದಲ್ಲಿ ತನ್ನದೇ ಆದಂಥ ಒಂದು ಹಿಡಿತ ಜೊತೆಗೆ ದೊಡ್ಡ ಹೆಸರನ್ನು ಮಾಡಿದ್ರು. ಅದಾದ ಬಳಿಕ ರಾಜಕೀಯ ಇಂಟ್ರೆಸ್ಟ್ ಇಂದಾಗಿ ಬಿಜೆಪಿಯನ್ನು ಸೇರಿಕೊಂಡಿದ್ರು. ಬಿಜೆಪಿಯಲ್ಲಿ ಸುಮಾರು 10 ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಕೆಲಸ ನಿರ್ವಹಿಸಿದ್ರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ವಿಫಲರಾಗಿದ್ರು. ಆದರೆ ಅವರ ವರ್ಚಸ್ಸು ಕೇವಲ ಇಂತಿಷ್ಟು ಪ್ರದೇಶಕ್ಕೆ ಮಾತ್ರ ಸೀಮಿತವಾಯಿತು ಅಂತ ಕಾಣುತ್ತೆ. ಹಾಗಾಗಿ ಇತ್ತೀಚಿನ ಚುನಾವಣೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಂದುಕೊಂಡಂಥ ರೀತಿಯಲ್ಲಿ ತನ್ನ ಒಂದು ವರ್ಚಸ್ಸನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಜೊತೆಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲೂ ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಇದೀಗ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಬಿಜೆಪಿಯ ಕೇಂದ್ರದ ನಾಯಕರುಗಳು ಆ ಒಂದು ಪಕ್ಷ ಇನ್ನೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಆದರೆ ಅದರ ಮುಂದುವರಿದ ಭಾಗವಾಗಿ ಒಂದು ವೇಳೆ ರಾಜೀನಾಮೆ ಅಕ್ಸೆಪ್ಟ್ ಆದ ಬಳಿಕ ಸಹಜವಾಗಿ ಅಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ನಿಲುವನ್ನು ಈಗಾಗಲೇ ಹೊಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಹಾಗಾಗಿ ದೆಹಲಿಯಲ್ಲೇ ಉಳಿದುಕೊಂಡಿರುವಂತಹ ಅಣ್ಣಾಮಲೈ ಇದೀಗ ಕೇಂದ್ರದ ಬಿಜೆಪಿ ನಾಯಕರುಗಳನ್ನು ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಲಾಗ್ತದೆ. ಅವರನ್ನು ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಇದೀಗ ಕೇಂದ್ರ ಬಿಜೆಪಿ ನಾಯಕರುಗಳಿಂದ ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅವರ ಮನವೊಲಿಕೆಗೆ ಇವರು ಸಹಕಾರವನ್ನು ಕೊಡ್ತಾರಾ ಅಥವಾ ಅವರ ಸಲಹೆಗಳನ್ನು ಪಾಲಿಸ್ತಾರ, ಪಕ್ಷವನ್ನು ಬಿಟ್ಟು ಹೋಗದಂತೆ ಅವರ ಮನವೊಲಿಕೆಗೆ ಇವರು ಒಪ್ಪಿಕೊಳ್ತಾರ ಅನ್ನುವಂಥದ್ದನ್ನು ಬಹುಶಃ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಬೇರೆ ಪಕ್ಷವನ್ನು ನಿರ್ಮಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ತಯಾರಿ ಮಾಡಿಕೊಂಡಿರುವಂತಹ ಅಣ್ಣಾಮಲೈಗೆ ತಮಿಳುನಾಡಿನ ಜನತೆ ಇದೀಗ ಕೊಟ್ಟಂತಹ ಪಕ್ಷದ ವೇದಿಕೆಯಲ್ಲಿ ಕೊಟ್ಟಂತಹ ಬೆಂಬಲವನ್ನು ಹೊಸ ಪಕ್ಷ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಕೊಡ್ತಾರ ಅನ್ನುವಂಥದ್ದು ಬಹುತೇಕ ಮುಂದಿನ ಹಂತದಲ್ಲಿ ಕಾದು ನೋಡಬೇಕು. ಸಿಂಧೂರ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.